ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಿತಾ ಸಂದೀಪ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತು ಮೀಶೋಯಿಂದ ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡಿದ್ದೆ. ಅದನ್ನು ಅನ್ಬಾಕ್ಸ್ ಮಾಡಬೇಕು. ಅಂದರೆ ನನಗೆ ಪರ್ಸ್ನಲಾಗಿ ಯಾವ್ದು ನೆಸೆಸಿಟಿ ಇತ್ತು ನಾನು ಆ ಐಟಮ್ಸ್ ತರಿಸಿದ್ದೀನಿ. ಆ ಐಟಮ್ಸ್ನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಇದು ಬಂದು ಫ್ರೂಟ್ ಬ್ಯಾಸ್ಕೆಟು. ಇದು ಆ್ಯಕ್ಚುಲಿ ಮೆಟಲ್ದು. ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ. ನೋಡಿ ಹೇಗಿದೆ ಅಂತ. ಇದು ಕಂಪ್ಲೀಟ್ ಮೆಟಲ್ಲು. ಆ್ಯಕ್ಚುಲಿ ಇದು ಇನ್ಸೆಕ್ಟ್ ಪ್ರೂಫ್ ಕೂಡ, ಅಂದರೆ ಹೋಲ್ಸ್ ಏನು ಅಂತ ದೊಡ್ಡದಿಲ್ಲ. ಸೊ ಫ್ರೂಟ್ಸ್ನ ಸ್ಟೋರ್ ಮಾಡಿ ಇಡೋದಕ್ಕೆ ತುಂಬ ಚೆನ್ನಾಗಿದೆ. ಈ ಲಿಂಕ್ ನಾನು ಶೇರ್ ಮಾಡಿರ್ತೀನಿ. ನಾನು ಇವತ್ತೇನೇನು ಪ್ರಾಡಕ್ಟ್ಸ್ ತೋರಿಸ್ತಾ ಇದ್ದೀನಿ ಅದರ ಲಿಂಕ್ ಎಲ್ಲ ಕೂಡ ನಾನು ಶೇರ್ ಮಾಡಿರ್ತೀನಿ. ನನಗೆ ಪರ್ಸ್ನಲಾಗಿ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಈಗ ನೆಕ್ಸ್ಟ್ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೋಣ. ಈ ವಾರ್ಡ್ರೋಬ್ ಆರ್ಗನೈಸರು ಸೆಟ್ ಆಫ್ 2 ಬಂದಿದೆ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಇದಕ್ಕೆ 2 ಬಾಟಮ್ ಪೀಸ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಯೂಸ್ ಮಾಡದೇ ಇರುವಾಗ ಜಸ್ಟ್ ಈಗ ಫೋಲ್ಡ್ ಮಾಡಿ ಇಟ್ಕೊಬೋದು. ಯೂಸ್ ಮಾಡುವಾಗ ಇದು ಸ್ಟಿಫಾಗಿ ಕೂತ್ಕೊಳ್ಬೇಕಲ್ವ, ಅದಕ್ಕೋಸ್ಕರ ಈ ಥರ ಪ್ಯಾಡ್ ಕೊಟ್ಟಿದ್ದಾರೆ. ಕಾರ್ಡ್ಬೋರ್ಡ್ ಪ್ಯಾಡು. ಜಸ್ಟ್ ಈ ಥರ ಹಾಕಿದ್ರೆ ನೀಟಾಗಿ ಕೂರುತ್ತೆ. ನೋಡಿ, ಒಂಚೂರು ಬೆಂಡ್ ಆಗಲ್ಲ, ಏನೂ ಇಲ್ಲ. ನಾವು ನೀಟಾಗಿ ಕ್ಲಾತ್ಸ್ ಆರ್ಗನೈಸ್ ಮಾಡಿ ಇಟ್ಕೊಬೋದು. ಜಸ್ಟ್ ಇದನ್ನು ಕೆಳಗಡೆ ಪ್ಲೇಸ್ ಮಾಡಬೇಕಷ್ಟೆ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನಂಗೆ ಪರ್ಸ್ನಲಿ ಇಷ್ಟ ಆಯಿತು ಪ್ರಾಡಕ್ಟ್. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು 8 ಜೀನ್ಸ್ ಪ್ಯಾಂಟ್ಸ್ನ ಇಟ್ಟಿದ್ದೀನಿ. ತುಂಬ ಸ್ಪೇಷಿಯಸ್ ಆಗಿದೆ. ಈಗ ನೆಕ್ಸ್ಟ್ ಪಾರ್ಸಲ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದು ಬಂದು ಬಾಟಲ್ ಕ್ಲೀನ್ ಮಾಡೋ ಬ್ರಷು. ಇದು ಫುಲ್ ಕಾಂಬೋ ಆಫರಲ್ಲಿ ನಾನು ತೊಗೊಂಡಿದ್ದು. ಎಲ್ಲ ಹ್ಯಾಂಗ್ ಮಾಡೋದಕ್ಕೂ ಕೂಡ ಒಂದು ಹುಕ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಬಂದು ಬಾಟಲ್ ಕ್ಲೀನ್ ಮಾಡೋ ಬ್ರಷು. ಆ್ಯಂಡ್ ಈ ಬಾಕ್ಸಲ್ಲಿ ಏನಿದೆ ಅಂದರೆ, ನಾವು ವಾಟರ್ ಬಾಟಲೆಲ್ಲ ಒಳಗಡೆ ಕ್ಯಾಪೆಲ್ಲ ಕ್ಲೀನ್ ಮಾಡೋದಕ್ಕಾಗಲ್ಲ ಅಲ್ವಾ, ಸೊ ನಾವು ಈ ಬ್ರಷ್ನ ಯೂಸ್ ಮಾಡ್ಬೋದು. ಹಾಗೆ ನೋಡಿ, ಇನ್ನೊಂದು ಬ್ರಷ್ ಇದೆ. ಈ ವಾಟರ್ ಬಾಟಲ್ ಕ್ಯಾಪ್ ಕೂಡ ನಾವು ಈ ಬ್ರಷಿಂದ ಕ್ಲೀನ್ ಮಾಡ್ಕೊಬೋದು. ಹಾಗೆ ನೋಡಿ, ಸ್ಟವ್ ಬಟನ್ಸ್ ಎಲ್ಲ ಎಷ್ಟು ಗಲೀಜಾಗಿದೆ ಅಂತ ಈ ಬ್ರಷ್ ಯೂಸ್ ಮಾಡಿಕೊಂಡು ನಾವು ನೀಟಾಗಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಬೋದು. ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ, ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಲಿಂಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್.